ಈ ದಿವಸದಂದು ತ್ರಿಲಿಂಗೇಶ್ವರ ಈ ಮಂದಿರವನ್ನು ಜಲಾವೃತಗೊಂಡಿದ್ದ ದೃಶ್ಯ ನೋಡಬಹುದು. ಮಾಂಜ್ರಾ ನದಿಯ ಹಳೆಯ ಆಣೆಕಟ್ಟು ಸಂಪೂರ್ಣ ಜಲಾವೃತಗೊಂಡಿರುವ ದೃಶ್ಯ ಈ ದೃಶ್ಯಾವಳಿಯಲ್ಲಿ ತಾವು ನೋಡಬಹುದು. ದೃಶ್ಯಾವಳಿಯಲ್ಲಿ ನೋಡಬೇಕು ನೀವು. ನಿಟ್ಟೂರಿನ ಮಾಂಜ್ರಾ ನದಿ ದಂಡೆಯಲ್ಲಿ ನಾವಿರೋದು ಇವಾಗ. ಪುರಾತನ ಕಾಲದ ಕಣ್ಣಿಗೆ ಕಾಣಿಸ್ತಾ ಇರೋಂಥ ಇದು ಶ್ರೀಲಿಂಗೇಶ್ವರ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದ್ದು ಬಹು ವರ್ಷದಿಂದ ಪ್ರತಿ ವರ್ಷ ಇದೇ ರೀತಿ ಜಲಾವೃತಗೊಳ್ಳುತ್ತೆ. ಸಾಕ್ಷಾತ್ ಆ ಗಂಗಾ ತಾಯಿಯೇ ಧರೆಗಿಳಿದು ಈ ಶಿವ ಪಾದವನ್ನು ಸ್ಪರ್ಶಿಸುವ ಈ ಭವ್ಯ ರಮಣೀಯ ದೃಶ್ಯ ನಮ್ಮ ನಿಟ್ಟೂರು ಬಿ ಗ್ರಾಮದಲ್ಲಿ ಕಾಣಬಹುದು. ಪ್ರವಾಹ ಮಟ್ಟ ಇರ್ತೀಗ ಅರ್ಧ ತಾಸಿನಿಂದ ನಾವು ವೀಕ್ಷಿಸ್ತಾ ಇದ್ದೀವಿ. ಹೆಚ್ಚಿಗೆ ಆಗ್ತಾಯಿದೆ, ಕಡಿಮೆ ಆಗ್ತಾ ಇಲ್ಲ. ಸೊ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ ನದಿ ತೀರದಲ್ಲಿ ಮೀನುಗಾರಿಕೆ ಅಥವಾ ಬಟ್ಟೆ ಒಗೆಯುವುದು ಇತರೆ ಯಾವುದೇ ಕೆಲಸಗಳನ್ನು ಮಾಡುವಾಗ ಎಚ್ಚರಿಕೆ ವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.